ಸ್ವಲ್ಪ ದಿನ ಮೊದಲು ರಾಗಿ ಮತ್ತು ಹೆಸರು ಕಾಳನ್ನು ನೆನೆಸಿ ರುಬ್ಬಿ ನಾನೊಂದು ದೋಸೆ ಮಾಡಿ ತೋರಿಸಿದ್ದೆ. ಆ ದೋಸೆ ಬಹಳ ರುಚಿಯಾಗಿತ್ತು, ಗರಿ ಗರಿಯಾಗಿತ್ತು. ಆವಾಗ ನನಗನ್ನಿಸ್ತು ರಾಗಿ ಬದಲು ರಾಗಿ ಹಿಟ್ಟು, ಹೆಸರು ಕಾಳು ಬದಲು ಹೆಸರು ಬೇಳೆನ ಬಳಸಿದರೆ ಈ ದೋಸೆನ ದಿಢೀರಾಗಿ ಇನ್ಸ್ಟಂಟಾಗಿ ಕಡಿಮೆ ಸಮಯದಲ್ಲಿ ಮಾಡ್ಬೋದಲ್ವಾ ಅಂತ. ಹಾಗಾಗಿ ಇವತ್ತಿನ ಈ ರೆಸಿಪಿ ನೋಡಿ. ದೋಸೆ ಎಷ್ಟು ಗರಿ ಗರಿಯಾಗಿ ಬಂದಿದೆ, ಬಹಳ ರುಚಿಯಾಗೂ ಇರುತ್ತೆ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ರಾಗಿ ಹಿಟ್ಟು ಮತ್ತು ಹೆಸರು ಬೇಳೆ ದೋಸೆಗೆ ಮೊದಲಿಗೆ ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ಒಂದು 30 ನಿಮಿಷ ನೆನೆಸ್ಕೊಳ್ಬೇಕು. ನಿಮಗೆ ಟೈಮ್ ಇಲ್ಲ ಅಂದರೆ 20 ನಿಮಿಷ ನೆನೆಸಿದ್ರೂ ಸಾಕಾಗುತ್ತೆ, ಯಾಕಂದರೆ ಹೆಸರು ಬೇಳೆ ಬಹಳ ಬೇಗ ನೆನೆಯುತ್ತೆ. ನೆಂದಿರುವಂತಹ ಹೆಸರು ಬೇಳೆಯಿಂದ ನೀರನ್ನು ಬಗ್ಸಿ ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ತೊಗೊಳ್ತಾ ಇದ್ದೀನಿ. ಹೆಸರು ಕಾಳಾದರೆ 4-5 ಗಂಟೆ ನೆನೆಸ್ಬೇಕಲ್ವಾ, ರಾಗಿ ಹೆಸರು ಕಾಳಾದರೆ. ಇದಾದರೆ ನೋಡಿ ಎಷ್ಟು ಸುಲಭವಾಗಿ ಬೇಗ ಆಗುತ್ತೆ. ಹಾಗೆ ಇಲ್ಲಿ ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕಿ ಒಂದು ಸಣ್ಣ ಚೂರು ಶುಂಠಿ, 1-2 ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಯಲ್ಲೇ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಸಹ ಹಾಕ್ತಾ ಇದ್ದೀನಿ. ಆನಂತರ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಗೂ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕಬೇಕು. ರುಬ್ಬೋದಕ್ಕೆ ಮತ್ತು ಆಮೇಲೆ ಸೇರಿಸಿರೋದು ಅಂತೆಲ್ಲ ಒಟ್ಟಿಗೆ ಸುಮಾರು 1/4 ಕಪ್ಪಷ್ಟು ನೀರನ್ನು ನಾನು ಹಾಕಿದ್ದೀನಿ. ನೀವು ನೋಡಿಕೊಂಡು ನಿಧಾನಕ್ಕೆ ಸೇರಿಸ್ಕೊಂಡು ಹಿಟ್ಟನ್ನು ಹದ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಒಂದು ಮಿಲ್ಕ್ ಶೇಕು ಎಷ್ಟು ದಪ್ಪ ಇರುತ್ತಲ್ಲ ಆ ಹದಕ್ಕೆ ಹಿಟ್ಟನ್ನು ತಯಾರಿಸ್ಕೊಂಡಿದ್ದೀನಿ. ಉದ್ದಿನ ದೋಸೆಗಿಂತ ಸ್ವಲ್ಪ ತೆಳುವಾಗೇ ಇರುತ್ತೆ. ಇನ್ನೂ ಈ ಹಿಟ್ಟು ಹುದುಗೋದಾಗಲಿ ಹುಳಿ ಬರೋದಾಗಲಿ ಅವಶ್ಯಕತೆ ಇಲ್ಲ. ರುಬ್ಬಿದ ತಕ್ಷಣ, ರುಬ್ಬಿದ ಕೂಡಲೇ ಮಾಡಿಬಿಡ್ಬೋದು. ಉದ್ದಿನ ದೋಸೆ ಮಾಡೋ ಥರನೇ ಈ ರೀತಿ ತೆಳ್ಳಗೆ ತಿಕ್ಕಿ ದೋಸೆನ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ ಮೇಲಿಂದ ತುಪ್ಪ ಅಥವಾ ಎಣ್ಣೆನ ಹಾಕಿ ಕಾಯಿಸಿದರೆ ಗರಿ ಗರಿ ದೋಸೆ ತಯಾರಾಗುತ್ತೆ. ನಿಮಗೆ ಸ್ವಲ್ಪ ಮೃದುವಾಗಿರೋ ದೋಸೆ ಬೇಕು ಅಂತಂದರೆ ತುಂಬ ಹೊತ್ತು ಕಾಯಿಸ್ಕೊಂಡು ಕೂರೋದು ಬೇಡ, ಅಥವಾ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ದೋಸೆನ ಮಾಡಿದರೆ ದೋಸೆ ಮೃದುವಾಗಿ ಬರುತ್ತೆ. ತುಂಬ ಮೃದು ಏನಲ್ಲ, ಗರಿ ಗರಿಯಾಗೇ ಇರುತ್ತೆ. ಆದರೆ ಇದು ನೋಡ್ತಾ ಇದ್ದೀರಲ್ಲ, ತುಂಬ ಗರಿ ಗರಿಯಾಗಿದೆ. ಇಷ್ಟು ಗರಿ ಗರಿ ಬೇಡ ಅಂದರೆ ಮಾತ್ರ ನೀರನ್ನು ಹಾಕಿ ಮಾಡ್ಕೊಳ್ಬೋದು. ಇದರಲ್ಲಿ ನಾವು ಮಸಾಲೆ ಎಲ್ಲ ಹಾಕಿ ಮಾಡಿರ್ತೀವಲ್ಲ, ತುಂಬ ರುಚಿ ಅನಿಸುತ್ತೆ. ಚಟ್ನಿ ಜೊತೆ ಬಡಿಸಿದ್ರಂತೂ ಬಹಳ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೀವು ಖಂಡಿತ ಟ್ರೈ ಮಾಡಬೇಕು. ಆ ಥರದ ರೆಸಿಪಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.